ಮಾಡಿ. ಈ ದೊಡ್ಡ ಮನೆ ಬಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ. ಚಿಕ್ಕಂದ ಬರ್ತಡೇ ಉಂಟು, ಅಲ್ಲಿ ತುಂಬ ಮೀನುಂಟು. ಬರ್ತೀರಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ವಿಡಿಯೋ. ಸೊ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಆ ವ್ಲಾಗ್ನ ಮಾಡ್ತಾ ಇದ್ದೇನೆ. ಇವಾಗ ಹಸ್ಬೆಂಡ್ ಇಲ್ಲಿ ಇಳಿದ್ರು, ಇವಾಗ ಬರ್ತಾರೆ. ನಾನು ಪೃಥ್ವಿ ಕಾರಲ್ಲಿ ಕುತ್ಕೊಂಡಿದ್ದೀವಿ. ಅಮ್ಮಪ್ಪ ನೋಡಿ ಎಲ್ಲ ಮಾಡ್ತಿದ್ದಾರೆ. ಹಾಯ್ ಗಾಯ್ಸ್, ವೆಲ್ಕಮ್ ವಾಚಿಂಗ್. ಬಾಯ್ ಬಾಯ್. ನೀವು ಬರ್ತೀರಾ? ಪ್ಲೀಸ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಚಿಕ್ಕಂದ ಬರ್ತಡೇ ಉಂಟು, ಅಲ್ಲಿ ತುಂಬ ಮೀನುಂಟು. ಬರ್ತೀರಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸ್ವಲ್ಪ ಹೊತ್ತಿರೋದು ಅಮ್ಮನ ಮನೆ ರೀಚ್ ಆಗಲಿಕ್ಕೆ. ಅಲ್ಲಿ ನನ್ನ ತಂಗಿ ಮತ್ತು ನಮ್ಮ ರಿಲೇಷನ್, ಅತ್ತೆ ಮಗಳು, ಮತ್ತೆ ನಂದು ತಮ್ಮ ಇದ್ದಾನೆ. ಈಗ ಹೋಗ್ತಾ ಇದ್ದೇವೆ. ನೋಡಿ, ಎಲ್ಲಿ ಹೋಗ್ತಿದ್ದೆ ಮಗ? ದೊಡ್ಡನ ಮನೆಗೆ. ದೊಡ್ಡ ಮನೆಯಲ್ಲಿ ನಮ್ಮದು ಗುಂಡಿಯ. ಗುಂಡಿಯಾನಾ? ಗುಂಡಿಯ. ಅಲ್ಲಿ ಯಾರೆಲ್ಲ ಇದ್ದಾರೆ? ಚಿಕ್ಕಿ ಚಿಕ್ಕಿ ಮಾತ್ರನಾ? ಕಾಡುಂಟು. ಕಾಡುಂಟಾ? ಕತ್ತಲಾಗಿದೆ. ಚಿಕ್ಕಿ ಮನೆಯಲ್ಲಿ, ದೊಡ್ಡ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಚಿಕ್ಕಿ ಮತ್ತೆ ನನ್ನ ತಮ್ಮ. ಅಮ್ಮ. ಇವತ್ತೆಂತ ಗಮ್ಮತ್ತುಂಟು ಅಲ್ಲಿ? ಏನ್ ಗಮ್ಮತ್ತು? ಮೀನು ಮತ್ತೆ ಫ್ರೈ. ಮೀನ್ ಫ್ರೈ, ಚಿಕನ್ ಫ್ರೈ, ಫಿಶ್ ಫ್ರೈ. ಚಿಕನ್ ಫ್ರೈ ಬರ್ತೀರಾ? ಕಾಡು ನೋಡಿ, ಅಲ್ಲಿ ಗುಮ್ಮೆಲ್ಲ ಬರ್ತದೆ ನೋಡಿ. ಕಾಡು ಕಾಡು, ಇಷ್ಟು ಕಾಡು. ಹೊಸ ಕಾಡು. ಇನ್ನು ಆಚೆ ಹೋಗಿ ಇನ್ನು ದೊಡ್ಡ ಕಾಡು. ಯಾವ್ದು ಒಂದು ಮನೆ ಸಿಗ್ತದೆ. ಹೌದ್ಯಾ? ಅಲ್ಲ, ದೊಡ್ಡ ಕಾಡು ಸಿಗ್ತದೆ. ಈಗಿಲ್ಲಿ ದೊಡ್ಡನ ಮನೆಗೆ ಬಂದಿವಿ. ಹಾಯ್ ಗೈಸ್, ಇನ್ನಿದೆ ಹೋಗ್ಲಿಕ್ಕೆ. ಇಲ್ಲಿದ್ದೇವೆ. ಇನ್ನು ಫುಲ್ ಕಾಡು. ಅಲ್ಲಿ ನೋಡಿ, ನೋಡಿದ್ದೀರಾ? ನೋಡಿದ್ರು. ಇದು ಕಾಡು. ಒಂದು ಕೂಡ ಮನೆ ಇಲ್ಲ, ಫುಲ್ಲು ಕಾಡು. ಮನೆ ಸಿಗ್ಬೇಕಾದ್ರೆ ಇನ್ನೂ ಕೂಡ ತುಂಬ ದೂರ ಇದೆ. ಹೌದು. ಇಲ್ಲಿ ಕಾಣಿಸ್ತೇವೆ. ಬನ್ನಿ ಬನ್ನಿ, ಮಾಡ್ತೇವೆ ನೋಡಿ, ಕಾಣಿಸ್ತೇವೆ. ಅಲ್ಲುಂಟು, ಇಲ್ಲಿ ತೋರಿಸ್ತೇವೆ ಅಣ್ಣ. ನೋಡಿ, ಇದು 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 ನೋಡಿ. ಓಕೆ, ಫೈನಲಿ ಅಮ್ಮನ ಮನೆಗೆ ತಲುಪಿದ್ವಿ. ಮನೆಯೊಳಗೆ ನುಗ್ತಿದ್ದಾಗೆ ಅಮ್ಮನ ನೋಡಿದೆ. ಅಮ್ಮ ಅಂತೂ ಫುಲ್ಲು ಬ್ಯುಸಿ ಆಗಿದ್ದಾರೆ. ನನ್ನ ತಂಗಿದ ಹಸ್ಬೆಂಡ್ ಇದು ಬರ್ತ್ಡೇ ಇತ್ತು. ಸೊ ಹಾಗಾಗಿ ಸ್ಮಾಲಾಗಿ ಸಿಂಪಲಾಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡುವ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡಿಕೊಂಡ್ವಿ. ನೋಡಿ, ನನ್ನ ಮಗ ಕಾಣ್ತಿದ್ದಾನೆ, ಹಾಗೆಯೇ ನನ್ನ ತಂಗಿ ಗಂಡ, ತಂಗಿ ಮಗು, ಹಾಗೆ ನನ್ನ ಅತ್ತೆ ಮಗಳಿದ್ದಾಳೆ, ಅವಳದು ಅತ್ತಿಗೆದು ಮಗು. ಎಲ್ಲರ ಜೊತೆ ಸೇರ್ಕೊಂಡು ನಾವೆಲ್ಲ ಫ್ರೆಂಡ್ ನಿಂತ್ಕೊಂಡಿದ್ದೀವಿ. ನೋಡಿ, ಆ ಮಗುವಿಗೆ ತುಂಬ ನಾಚಿಕೆ ಆಗ್ತಾಯಿದೆ. ಸೊ ಎಲ್ಲರ ಜೊತೆ ಸೇರಿಕೊಂಡು ತುಂಬ ಖುಷಿಯಾಗಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಬರ್ತ್ಡೇ ಅಂತ ಹೇಳಿದ ಸಾಕು ಮಕ್ಕಳಿಗೆ ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ ಆಗ್ತದೆ. ಸೊ ಹಾಗಾಗಿ ಮಕ್ಕಳ ಕೈಯಿಂದ ಕೂಡ ಕೇಕ್ ಕಟ್ ಮಾಡಿಸುವ ಅಂತ ಹೇಳಿ ಕೇಕ್ ಕಟ್ ಮಾಡಿಸ್ತಾ ಇರೋ ತಂಗಿ ಇವಾಗ ತಂಗಿ ಹಸ್ಬೆಂಡಿಗೆ ತಿನ್ನಿಸ್ತಾ ಇದ್ದಾಳೆ ಕೇಕ್. ಅವ್ನು ನನ್ನ ಕೈಗೆ ಬರೋದೇ ಇಲ್ಲ, ಈಗೇನೋ ಬಂದಿದ್ದಾನೆ. ಸೊ ಹಾಗಾಗಿ ಬೇಗ ಎತ್ಕೊಂಡೆ. ಅದರಲ್ಲಿ ಕೂಡ ಅವನಿಗೆ ನಿದ್ದೆ ಬರ್ತಾ ಇದೆ. ಪಾಪ ತುಂಬ ನಿದ್ದೆ ಬರ್ತಾ ಇದೆ ಅವನಿಗೆ. ತಂಗಿ ಮಗುವಿಗೆ ಊಟ ಮಾಡಿಸ್ತಾ ಇದ್ದಾಳೆ. ಹಾಗೆ ನನ್ನ ಅತ್ತೆ ಮಗಳು ಅವಳು ಮಗುವಿನ ಸ್ನಾನ ಎಲ್ಲ ಮಾಡಿಸಿಕೊಂಡು ಬಂದು ಡ್ರೆಸ್ ಹಾಕ್ತಾ ಇದ್ದಾಳೆ. ಇನ್ನೇನು ಊಟ ಮಾಡಿಸ್ಲಿಕ್ಕೆ ಹೋಗಬೇಕು ಅವಳು ಕೂಡ. ಅಮ್ಮ ಅಂತೂ ಅವಾಗದಿಂದ ಪಾಪ ಕಷ್ಟಪಡ್ತಾನೇ ಇದ್ದಾರೆ.
ಚಿಕನ್, ಫಿಶ್ಶು ಇದೆಲ್ಲ ಆಲ್ರೆಡಿ ರೆಡಿಯಾಗಿದೆ. ಒಂದು ಕಡೆ ರೊಟ್ಟಿ ಕೂಡ ಆಗ್ತಾಯಿದೆ ನೋಡಿ. ಆಮೇಲೆ ಪದಾರ್ಥ ಬೇಗ 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 ಕೆಲವೊಂದು ಮಾಡಿಟ್ಟಿದ್ದಾರೆ ನಾವು ಬರುವಾಗಲೇ, ಕೆಲವೊಂದನ್ನು ಈಗ ಮಾಡ್ತಾ ಇದ್ದಾರೆ. ಹಾಗೆ ಅತ್ತೆ ಮಗುನ ಊಟ ಮಾಡಿಸಿ ಕೂಡ ಆಯಿತು. ಸೊ ಇವಾಗ ನಿದ್ದೆ ಮಾಡಿಸ್ತಾ ಇದ್ದಾಳೆ. ಯಾಕೆಂತ ಹೇಳಿದ್ರೆ ನಮಗೆ ಏಡಿ ಸಿಕ್ಕಿದೆ, ಇನ್ನು ಏಡಿಯನ್ನು ಕೂಡ ಕ್ಲೀನ್ ಮಾಡಬೇಕಲ್ಲ. ಸೊ ಹಾಗಾಗಿ ಮಕ್ಕಳನ್ನು ಕೂಡ ಬೇಗ ಮಲಗಿಸಿದ್ವಿ. ನೋಡಿ ಇದು ನನ್ನ ನಾದಿನಿದು ಹಸ್ಬೆಂಡ್, ಅಣ್ಣ. ಸೊ ಅವ್ರು ನೋಡಿ ರೊಟ್ಟಿ ಮಾಡ್ತಾ ಇದ್ದಾರೆ. ಒಂದ್ಸರಿ ನನ್ನ ಹಸ್ಬೆಂಡ್ ರೊಟ್ಟಿ ಮಾಡ್ತಾಯಿದ್ರು, ಹಾಗೆ ಈಗ ಇವರು ರೊಟ್ಟಿ ಮಾಡ್ತಾಯಿದ್ದಾರೆ, ಅಮ್ಮ ರೊಟ್ಟಿ ಮಾಡ್ತಾಯಿದ್ರು. ನಾನೊಂದ್ಸರಿ ನೋಡಿ ನಾದಿನ್ ತಿಂತಾ ಇದ್ದಾಳೆ, ಅಪ್ಪ ತಿಂತಾ ಇದ್ದಾರೆ, ಹಾಗೆ ನನ್ನ ಮಗ ಕೂಡ ತಿಂತಾ ಇದ್ದಾನೆ. ಸೊ ನಮ್ಮ ಮನೇಲಿ ಹೋದಾಗ ಒಂದು ತುಂಬ ಖುಷಿ ಆಗ್ತದೆ ನನಗೇನು ಅಂತ ಹೇಳಿದರೆ, ನಾವು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡುವಂಥದ್ದು. ಆಲ್ರೆಡಿ ಅಮ್ಮ ಮಾಡಿಟ್ಟಿರ್ತಾರೆ, ಮತ್ತೇನು ಬಾಕಿ ಇರ್ತದೆ ಅದನ್ನು ನಾವು ಯಾರೇ ರಿಲೇಷನ್ ಹೋದ್ರಾಗಿರ್ಬೋದು, ನಾನು ನನ್ನ ತಂಗಿಯೆಲ್ಲ, ನನ್ನ ಅತ್ತೆಯವರು, ಚಿಕ್ಕಮ್ಮ ಯಾರೇ ಬಂದಿದ್ರು ಕೂಡ ಎಲ್ಲರೂ ಕೂಡ ಜೊತೆ ಸೇರಿಕೊಂಡು ನಾವು ಅಡುಗೆ ಮಾಡುವಂಥದ್ದು. ಸೊ ಅದೊಂದು ತುಂಬ ಖುಷಿ ಆಗ್ತದೆ ನಮಗೆ. ಇನ್ನು ನಾವು ನನ್ನ ನಾದಿನಿ ಮನೆಗಾಗಿರ್ಬೋದು ಅಥವಾ ನನ್ನ ತಂಗಿ ಮನೆಗಾಗಿರ್ಬೋದು, ಅಲ್ಲೆಲ್ಲ ನಾವು ಹೋದಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಜೊತೆ ಸೇರಿಕೊಂಡು ಅಡುಗೆ ಮಾಡ್ತೀವಿ. ಸೊ ಅದರಲ್ಲಿ ತಿನ್ನೋದ್ರಲ್ಲಿ ಕೂಡ ನನಗೆ ಯಾಕೋ ತುಂಬ ಟೇಸ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಖುಷಿ ಇರ್ತದೆ, ಒಬ್ರಿಗೇ ಸುಸ್ತಾಗಿರೋದಿಲ್ಲ. ಸೊ ಹಾಗೆ ನೋಡಿ ಏಡಿ ಸಿಕ್ಕಿದೆ ಅಂತ ಹೇಳಿದೆ ಅಲ್ವಾ, ನೋಡಿ ಏಡಿ ಫುಲ್ ಇದೆ ಪಾತ್ರೆಯಲ್ಲಿ. ಇವಾಗಿನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಲಿಕ್ಕೆ ಹೆಚ್ಚಾಗಿ ನನ್ನ ತಂಗಿ, ನನ್ನ ಅಮ್ಮ, ನನ್ನ ಇದು ಅತ್ತೆ ಮಗಳು ಅಂತ ಹೇಳಿದೆಲ್ಲ ಅವರು ಕ್ಲೀನ್ ಮಾಡ್ತಾರೆ. ಹಾಗೆ ನಾನು ಕೂಡ ಜೊತೆಗೆ ಹೋದೆ ಅವರೊಟ್ಟಿಗೆ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ. ಎಲ್ಲರೂ ಕೂಡ ಮಕ್ಕಳನ್ನು ಬೇಗ ಬೇಗ ಮಲಗಿಸಿದ್ವಿ. ನನ್ನ ಮಗನನ್ನು ಹಸ್ಬೆಂಡ್ ಮಲಗಿಸಿದರು. ಸೊ ನಾನು, ಅಮ್ಮ, ನನ್ನ ಅತ್ತೆ ಮಗಳು, ನನ್ನ ತಂಗಿ ನಾವೆಲ್ಲ ಜೊತೆ ಸೇರಿಕೊಂಡು ಏಡಿಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರುವ ಅಂತ ಹೇಳಿ. ನನ್ನ ತಂಗಿಗೆ ತುಂಬ ಇಷ್ಟ ಏಡಿ ಅಂತ ಹೇಳಿದರೆ. ಹಾಗೆ ಇನ್ನೊಬ್ಳು ಏಡಿ ಪೋತಿವಳಿ ನೋಡಿ, ತುಂಬ ಅಂದರೆ ತುಂಬ ಇಷ್ಟ, ನನ್ನ ಅತ್ತೆ ಮಗಳು. ಸೊ ನೋಡಿ ನಾನು ಅಂಗಳದಲ್ಲಿ ವೆಹಿಕಲೆಲ್ಲ ಇಟ್ಟಿದ್ವಲ್ಲ, ಸೊ ಹಾಗೆ ಒಂದು ವೀಡಿಯೋ ಮಾಡುವಂತೇಳಿ ಮಾಡಿದ್ದು. ಇವಾಗ ಏನು ಕಾಣಿಸ್ತಾ ಇದೆ, ಜಸ್ಟ್ ಲೈಟ್ ಮಾತ್ರ ಕಾಣಿಸ್ತಾ ಇದೆಯಲ್ಲ, ಅದು ನಮ್ಮನೆ ಅಲ್ಲೇ ಹತ್ತಿರ ನದಿ ಇರುವಂಥದ್ದು. ಸೊ ನಾನು ನೈಟ್ ಟೈಮಲ್ಲಿ ಏಡಿ ಕ್ಲೀನ್ ಮಾಡ್ತಾ ನಾನು ಲೈಟ್ ಹಾಕಿರುವಂಥದ್ದು. ಓಕೆ, ಇನ್ನು ಮಳೆಗಾಲ ಸ್ಟಾರ್ಟ್ ಆದರೆ ಸಾಕು, ಏಡಿ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಎಲ್ಲ ಕ್ಲೀನೆಲ್ಲ ಆಯಿತು, ಊಟ ಮಾಡಿ ನಾವೆಲ್ಲ ಮಲಗಿದ್ವಿ. ನೆಕ್ಸ್ಟ್ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿದೆ, ಆದರೆ ಪೂರ್ತಿ ವ್ಲಾಗ್ ಹಾಕಲಿಲ್ಲ. ನೋಡಿ ಬೆಳಿಗ್ಗೆ ಮತ್ತೆ ನಮಗೆ ಮೀನು ಸಿಕ್ಕಿತ್ತು. ಸೊ ನನ್ನ ತಂಗಿ ಮತ್ತು ನನ್ನ ಅತ್ತೆ ಮಗಳು ಮೀನನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಆ್ಯಕ್ಚುಲಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡಿದೆ ವ್ಲಾಗನ್ನು, ಪೂರ್ತಿ ಹಾಕಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಪೂರ್ತಿಯಾಗಿ ನಾನು ಹಾಕ್ತೇನೆ. ಸೊ ಬೆಳಿಗ್ಗೆ ಇನ್ನೇನು ಹೊರಡುವ ಸಮಯ, ಆಗಲೇ ನಾವು ಮೀನನ್ನೆಲ್ಲ ರಿಪೇರಿ ಮಾಡಿ ಆಯಿತು. ನೋಡಿ ಅಲ್ಲಿ ಮಾಡ್ತಾ ಇದ್ದಾರೆ. ಜಸ್ಟ್ ನಾನು ಅವಾಗ ವೀಡಿಯೋ ಹಿಡಿತಿದ್ದೆ. ಅಮ್ಮ ಚಹಾ ಕುಡಿತಾ ಇದ್ದರು. ಬೆಳಿಗಿನ ರೊಟ್ಟಿ ಇದು. ಹಾಗೆ ನನ್ನ ಅತ್ತಿಗೆ ಬಂದಿದ್ದರು, ನನ್ನ ಅಣ್ಣನ ಹೆಂಡ್ತಿ, ಅಲ್ಲೇ ಮನೆ ಪಕ್ಕ ಅವ್ರದ್ದು. ಸೊ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡಿದ್ವಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಇದರ ಕಂಟಿನ್ಯೂ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೇನೆ. ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟಿಗೆ ಸಿಗ್ತೇನೆ. ಮತ್ತೊಂದನ್ನು ಸಿಗ್ತೇನೆ. ಬಾಯ್.